ಸೊ ಇಮ್ಯಾಜಿನ್ ಮಾಡಿ, ನಾಳೆ ನಿಮಗೆ ಒಂದು ಇಂಪಾರ್ಟೆಂಟ್ ಎಕ್ಸಾಮ್ ಇರುತ್ತೆ ಮತ್ತು ಆ ಎಕ್ಸಾಮಲ್ಲಿ ಒಂದು ಇಂಪಾರ್ಟೆಂಟ್ ಕ್ವಶನ್ನು ನಿಮ್ಮ ತಲೆಗೆ ಹೋಗ್ತಾ ಇರೋದಿಲ್ಲ. ಸೊ ನೀವು ಆ ಟೈಮಲ್ಲಿ ಏನು ಮಾಡ್ತೀರಾ ಅಂದರೆ ಒಂದು ಯೂಟ್ಯೂಬ್ ವೀಡಿಯೋ ನೋಡಿ ಅರ್ಥ ಮಾಡ್ಕೊಳ್ಳೋಣ ಅಂತ ಯೂಟ್ಯೂಬ್ ವೀಡಿಯೋ ನೋಡ್ತಿರ್ತೀರಾ. ಸೊ ನಿಮಗೆ ಅದು ತುಂಬ ಸ್ಟ್ರೆಸ್ ಫೀಲ್ ಕೊಡ್ತಾ ಇರುತ್ತೆ. ಸೊ ಸಡನ್ನಾಗಿ ಒಂದು ಡೈಲಿ ವ್ಲಾಗ್, ನಿಮ್ಮ ಫೇವ್ರೆಟ್ ಡೈಲಿ ವ್ಲಾಗರ್ದು ವೀಡಿಯೋ ಅಪ್ಲೋಡ್ ಆಗುತ್ತೆ, ನಿಮಗೆ ಅದು ನೋಟಿಫಿಕೇಷನ್ ಬರುತ್ತೆ. ಸೊ ನಿಮಗೆ ಇಮಿಡಿಯೇಟಾಗಿ ನಿಮ್ಮ ಬ್ರೈನು ನಿಮಗೆ ಸಿಗ್ನಲ್ ಕೊಡುತ್ತೆ, ನಿನ್ನ ಫೇವ್ರೆಟ್ ವ್ಲಾಗರ್ದು ವೀಡಿಯೋ ಅಪ್ಲೋಡ್ ಆಗಿದೆ ನೋಡು ಅಂತ. ಸೊ ನೀವೇನು ಮಾಡ್ತೀರಾ, ನಿಮಗೆ ಎಕ್ಸಾಮ್ಗೆ ಓದಬೇಕು ಅನ್ನೋ ಕಾನ್ಷಿಯಸ್ನೆಸ್ಸು ನಿಮ್ಮ ತಲೆಯಲ್ಲಿ ಇದ್ರೂ ಸಹ ನಿಮ್ಮ ಬ್ರೈನು ನಿಮಗೆ ಸಡನ್ನಾಗಿ ಸ್ಟ್ರೆಸ್ ಫ್ರೀ ಮಾಡ್ಕೊಳ್ಳೋದಕ್ಕೆ ನಿಮಗೆ ಐಡಿಯಾ ಕೊಡುತ್ತೆ. ನೀವು ಅದನ್ನೇ ಫಾಲೋ ಮಾಡಿ, ನೀವು ಏನು ಎಕ್ಸಾಮ್ ರಿಲೇಟೆಡ್ ವೀಡಿಯೋನ ನೋಡ್ತಿರ್ತೀರೋ ಅದನ್ನು ಪಾಸ್ ಮಾಡ್ತೀರಾ, ಸಡನ್ನಾಗಿ ಡೈಲಿ ವ್ಲಾಗಿಗೆ ಶಿಫ್ಟ್ ಆಗ್ತೀರಾ. ಸೊ ನಿಮಗೆ ಇಲ್ಲಿ ಓದಬೇಕು ಅಂತ ಮನಸ್ಸಿದ್ರೂ ಯಾಕೆ ನೀವು ಆ ಥರ ಮಾಡ್ತೀರಾ, ಮತ್ತು ಎಷ್ಟೋ ಹೊತ್ತಾದ್ರೂ ನೀವು ಮೊಬೈಲಿಂದ ಆಚೆನೇ ಬರೋದಿಲ್ಲ. ಸೊ ಇದಕ್ಕೆ ಕಾರಣ ಏನು, ಮತ್ತು ಇದು ಯಾಕೆ ನಮ್ಮ ಬ್ರೈನಲ್ಲಿ ಮಾತ್ರ ಆಗುತ್ತಾ ಅಥವಾ ಎಲ್ಲರೂ ಬ್ರೈನಲ್ಲೂ ಇದೇ ಥರನೇ ವರ್ಕ್ ಆಗುತ್ತಾ, ಈ ವಿಡಿಯೋದಲ್ಲಿ ನೋಡೋಣ. ಯಾವುದೇ ಒಂದು ಹ್ಯಾಬಿಟ್ನ ಕಲಿಯಬೇಕಾದ್ರೆ ಅಥವಾ ಯಾವುದೇ ಒಂದು ಹೊಸ ಆ್ಯಕ್ಟಿವಿಟಿನ ಮಾಡೋದಕ್ಕಿಂತ ಮುಂಚೆ ನಾವು ಆ ಆ್ಯಕ್ಟಿವಿಟಿಯಿಂದ ಅಟ್ರ್ಯಾಕ್ಟ್ ಆಗಬೇಕು, ಮತ್ತು ಅದರಿಂದ ಸಿಗುವಂಥ ರಿವಾರ್ಡಲ್ಲಿ ನಾವು ಅದನ್ನು ಹ್ಯಾಪಿನೆಸ್ನ ಕ್ರಿಯೇಟ್ ಮಾಡ್ಕೊತಾ ಇರಬೇಕು. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ನೀವು ಈಗ 3 ಅವರ್ ಇರೋ ಒಂದು ಮೂವಿನ ನೋಡ್ತೀರಾ, ಬಟ್ ನಿಮಗೆ ಅಲ್ಲಿ ಯಾವುದೇ ರೀತಿ ಸ್ಟ್ರೆಸ್ ಫೀಲ್ ಆಗಲಿ ಮತ್ತು ಯಾವುದೇ ರೀತಿ ಹೆಡೇಕ್ ಆಗಿ ನಿಮಗೆ ಫೀಲ್ ಆಗೋದಿಲ್ಲ. ಯಾಕೆಂದರೆ ನೀವು ಪ್ರತಿಯೊಂದು ಸೀನು ನೀವು ಎಂಜಾಯ್ ಮಾಡ್ತಿರ್ತೀರಾ, ಮತ್ತು ಪ್ರತಿಯೊಂದು ಸೀನಲ್ಲೂ ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ನಿಮ್ಮ ಒಳಗೆ ಬಿಲ್ಡ್ ಆಗ್ತಾ ಇರುತ್ತೆ. ಅದಕ್ಕೆ ನೀವು 3 ಅವರ್ ಮೂವಿ ನೋಡಿದ್ರು ನಿಮಗೆ ಟೈಮ್ ಹೋಗಿದ್ದೇ ಗೊತ್ತಾಗೋದಿಲ್ಲ ಅಂತ ನಿಮಗೆ ಫೀಲ್ ಆಗುತ್ತೆ. ಅದೇ ನೀವು ಅರ್ಧ ಗಂಟೆ ಯಾವುದಾದ್ರೂ ಒಂದು ಎಜುಕೇಷ್ನಲ್ ವೀಡಿಯೋ ನೋಡೋದಕ್ಕಿಂತ ಅಥವಾ ಯಾವುದೋ ಒಂದು ಕಾನ್ಸೆಪ್ಟನ್ನ ಕಲಿಬೇಕಾದ್ರೆ ನಿಮಗೆ ತುಂಬ ಸ್ಟ್ರೆಸ್ ಫೀಲ್ ಆಗುತ್ತೆ, ತುಂಬ ಹೆಡೇಕ್ ಫೀಲ್ ಆಗುತ್ತೆ. ಯಾಕೆಂದರೆ ನಿಮಗೆ ಆ ಕಾನ್ಸೆಪ್ಟ್ ಮೇಲೆ ಒಂದು ಇಂಟ್ರೆಸ್ಟ್ ಇರೋದಿಲ್ಲ, ಮತ್ತು ನಿಮಗೆ ಆ ಸಬ್ಜೆಕ್ಟ್ ಮೇಲೆ ನಿಮಗೆ ಅಷ್ಟು ಅಟ್ರಾಕ್ಟ್ನೆಸ್ ಇರೋದಿಲ್ಲದರಿಂದ ನಿಮಗೆ ಈ ರೀತಿ ಫೀಲ್ ಆಗೋದು. ನೆಕ್ಸ್ಟ್ ಟೈಮು ಯಾವುದೇ ಒಂದು ಕೆಲಸ ಮಾಡೋದಕ್ಕಿಂತ ಮುಂಚೆ ಅದರಿಂದ ಬರೋ ರಿವಾರ್ಡ್ಗೆ ನೀವು ಫಸ್ಟು ಅಟ್ರ್ಯಾಕ್ಟ್ ಆಗಿ, ನಾನು ಈ ಕೆಲಸ ಮಾಡಿದ್ರೆ ನನಗೆ ಈ ರಿವಾರ್ಡ್ ಸಿಗ್ತಿದೆ ಮತ್ತು ನಾನು ಈ ರಿವಾರ್ಡಿಂದ ನಾನು ತುಂಬ ಹ್ಯಾಪಿಯಾಗಿ ಫೀಲ್ ಮಾಡ್ತೀನಿ ಅಂತ. ಸೊ ಆ ನಂತರ ನೀವು ಯಾವುದೇ ರೀತಿ ಕೆಲಸ ಮಾಡಿದ್ರು ನಿಮಗೆ ಟಯರ್ಡ್ ಫೀಲ್ ಆಗೋದು, ನಿಮಗೆ ಬೋರ್ ಅನಿಸೋದು ಯಾವತ್ತೂ ಆಗೋದಿಲ್ಲ. ನಾನು ಟ್ರಿಗರ್ ಪಾಯಿಂಟ್ನ ಇಟ್ಕೊಂಡೆ ತುಂಬ ಬಿಸ್ನೆಸ್ಗಳು ಅವ್ರ ಬಿಸ್ನೆಸ್ನ ಗ್ರೋ ಮಾಡ್ತಾ ಹೋಗ್ತಿರೋದು. ಇವತ್ತಿಗೂ ಸಹ ತುಂಬ ಜನ ಪ್ರಾಡಕ್ಟ್ಗಿಂತ ಈ ಅಟ್ರಾಕ್ಷನ್ ಅನ್ನೋ ವರ್ಡ್ ಮೇಲೇ ತುಂಬ ಡಿಪೆಂಡೆನ್ಸಿನ ಇಟ್ಕೊಂಡಿದ್ದಾರೆ. ಲೈಕ್ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ಈಗ ನಾವು ಸಂತೂರ್ ಸೋಪ್ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನು ಗ್ಲೋ ಆಗುತ್ತೆ ಅಂತ ತುಂಬ ಜನ ಅಡ್ವರ್ಟೈಸ್ಮೆಂಟಲ್ಲಿ ತೋರಿಸಿರೋದ್ರಿಂದನೇ ನಾವು ಅದಕ್ಕೆ ಅಟ್ರಾಕ್ಟ್ ಆಗಿ ಸಂತೂರ್ ಸೋಪ್ನ ಯೂಸ್ ಮಾಡ್ತಾ ಇರೋದು. ಅದೇ ರೀತಿ ನೀವೀಗ ಮನೆಗೆ ಐಟಮ್ ತರಬೇಕು ಅಂತ ಡಿ-ಮಾರ್ಟ್ಗೋ ಇಲ್ಲ ಯಾವುದೋ ಒಂದು ಸೂಪರ್ ಮಾರ್ಕೆಟ್ಗೆ ಹೋಗ್ತೀರಾ, ನಿಮ್ಮ ತಲೆಯಲ್ಲಿ ಬರೀ ಮನೆ ಐಟಮು, ಮನೆ ಗ್ರಾಸರಿ ಐಟಮ್ ಮಾತ್ರ ತಲೆಯಲ್ಲಿ ಇರುತ್ತೆ. ಆದರೆ ನೀವು ಅಲ್ಲಿ ಎಂಟರ್ ಆಗಿದ ತಕ್ಷಣ ನಿಮ್ಮ ಕಣ್ಣಿಗೆ ಚಾಕ್ಲೇಟ್ಸ್ ಆಗಲಿ, ಐಸ್ ಕ್ರೀಮ್ ಆಗಲಿ, ಇಲ್ಲ ಕೂಲ್ ಡ್ರಿಂಕ್ಸ್ ಆಗಲಿ ಕಣ್ಣಿಗೆ ಬೀಳುತ್ತೆ. ಸೊ ಅಲ್ಲಿ ನೀವು ಕಲರ್ ಆಗಿರೋ ಈ ಥರ ಅಟ್ರಾಕ್ಟಿವ್ ಐಟಮ್ಸ್ನ ನೋಡಿದ ತಕ್ಷಣ ನಿಮ್ಗೆ ಅದನ್ನು ಬಿಟ್ಟು ಹೋಗೋ ಮನಸ್ಸೇ ಇರೋದಿಲ್ಲ. ಅವಾಗ ನೀವೇನು ಮಾಡ್ತೀರಾ, ಎಲ್ಲದರಲ್ಲೂ ಒಂದೊಂದು ಐಟಮ್ನ ತೊಗೊಳ್ಳೋದಕ್ಕೆ ಶುರು ಮಾಡ್ತೀರಾ. ಸೊ ನಿಮ್ಮ ತಲೆಯಲ್ಲಿ ನಿಮಗೆ ಆ ಐಟಮ್ನ ತೊಗೋಬೇಕನ್ನೋ ಯಾವುದೇ ಇಂಟೆನ್ಷನ್ ಇರೋದಿಲ್ಲ, ಬಟ್ ನಿಮ್ಮ ಅಲ್ಲಿ ಕಣ್ಣಿಂದ ನೋಡಿದ ತಕ್ಷಣ ನಿಮ್ಮ ಬ್ರೈನ್ಗೆ ಅದು ತುಂಬ ಅಟ್ರಾಕ್ಟಿವ್ ಅನಿಸಿ, ಮತ್ತು ನೀನು ಅದನ್ನು ಕುಡಿದ್ರೆ ಅಥವಾ ಅದನ್ನು ತಿಂದರೆ ತುಂಬ ಹ್ಯಾಪಿ ಫೀಲ್ ಮಾಡ್ತೀವಿ ಅನ್ನೋ ಟ್ರಿಗರ್ ಪಾಯಿಂಟ್ಸ್ನ ಅದು ಜನ್ರೇಟ್ ಮಾಡೋದ್ರಿಂದನೇ ನೀವು ಏನು ಐಟಮ್ನ ತೊಗೋಬೇಕು ಅಂತ ಹೋಗಿರ್ತಾರೋ ಅದು ಬಿಟ್ಟು ಮಿಕ್ಕಿದ ಎಲ್ಲ ಐಟಮ್ನ ತೊಗೊಳ್ಳೋ ರೀತಿ ಅದು ಮಾಡೋದು. ಯಾವಾಗಲೂ ಬಿಲ್ಲಿಂಗ್ ಕೌಂಟ್ರ್ ಹತ್ರನೇ ಚಿಕ್ಕ ಐಟಮ್ಗಳನ್ನ ಇಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ಬಿಲ್ಲಿಂಗ್ ಕೌಂಟ್ರಲ್ಲೇ ಚಾಕ್ಲೇಟ್ಸ್ನ ಇಡೋದು, ಅಥವಾ ಬಿಲ್ಲಿಂಗ್ ಕೌಂಟ್ರಲ್ಲೇ ಕೀಚೆನ್ಗಳನ್ನ ಇಡೋದು, ಅಥವಾ ಬಿಲ್ಲಿಂಗ್ ಕೌಂಟ್ರಲ್ಲೇ 10 ರೂಪೀಸ್ 20 ರೂಪೀಸ್ದು ಚಿಕ್ಕ ಐಟಮ್ಗಳನ್ನ ಇಡೋದು, ಅಥವಾ ಅಲ್ಲಿಂದ ಎಕ್ಸಿಟ್ ಆಗಿ ಆಚೆ ಬರ್ತಿದ್ದಂಗೆ ಜಂಕ್ ಫುಡ್ದು ಅಂಗಡಿ ಓಪನ್ ಮಾಡಿರೋದು. ಆವಾಗ ಏನು ಫೀಲ್ ಆಗುತ್ತೆ ಅಂದರೆ, ನಿಮಗೆ ಹಸಿವೆ ಆಗಿರೋದಿಲ್ಲ, ಆದರೂ ನೀವು ಶಾಪಿಂಗ್ ಮಾಡಿ ಆಚೆ ಬಂದಿರೋದು, ನಿಮಗೆ ಜಂಕ್ ಫುಡ್ಸ್ನ ನೋಡಿದ ತಕ್ಷಣ ಟಯರ್ಡ್ ಫೀಲ್ ಆಗೋದು. ಸೊ ಅದೇ ಟಯರ್ಡ್ ಆಗಿದ್ದೀನಿ, ಫುಡ್ ತಿನ್ಕೊಂಡು ಹೋಗೋಣ ಅನ್ನೋ ಫೀಲು. ಆ್ಯಕ್ಚುಲಿ ನಿಮಗೆ ಹಸಿವು ಇಲ್ಲದೆ ಇದ್ರೂ ನಿಮಗೆ ಆ ಫುಡ್ನ ನೋಡಿದ ತಕ್ಷಣ ತಿನ್ನಬೇಕು ಅಂತ ಅದಕ್ಕೆ ಅಟ್ರಾಕ್ಟ್ ಆಗಿ ನೀವು ಫುಡ್ನ ತಿನ್ನೋದಕ್ಕೆ ಹೋಗ್ತೀರಾ. ಅದೇ ರೀತಿ ಚಾಕ್ಲೇಟ್ ವಿಷಯದಲ್ಲಿ ಹೇಳಬೇಕಂದ್ರೆ, ನೀವು ಬಿಲ್ಲಿಂಗ್ ಮಾಡೋ ಟೈಮಲ್ಲಿ 500, 1000 ದೊಡ್ಡ ಅಮೌಂಟ್ನ ನೋಡ್ತಿರ್ತೀರ. ಆವಾಗ ನಿಮಗೆ 5 ರೂಪೀಸ್ ಚಾಕ್ಲೇಟ್ನ ನೋಡಿದ ತಕ್ಷಣ ನಿಮಗೆ ಇದು ತುಂಬ ಚಿಕ್ಕದು ಅಂತ ಅನಿಸಿ, ನಿಮಗೆ ಆ ಚಾಕ್ಲೇಟ್ನ ತಿನ್ನೋ ಮನಸ್ಸಿಲ್ಲ ಅಂದ್ರೂ ನೀವು ಅದರಲ್ಲಿರೋ ಪ್ರೈಸ್ನ ನೋಡಿ ಅಟ್ರಾಕ್ಟ್ ಆಗಿ ಜಸ್ಟ್ 5 ರೂಪೀಸ್ ತಾನೇ ಪರವಾಗಿಲ್ಲ ತೊಗೊಂಡು ತಿನ್ನೋಣ ಅನ್ನೋ ಫೀಲಿಗೆ ಬಂದು ಮತ್ತೆ ನೀವು ಚಾಕ್ಲೇಟ್ನ ಪರ್ಚೇಸ್ ಮಾಡ್ತೀರಾ. ಆ ಚಾಕ್ಲೇಟ್ನ ಬೈ ಮಾಡ್ತಿದ್ದೇನೆ ಅಂತಲೇ ಫೀಲ್ ಮಾಡಿ ಅವರು ಅದನ್ನು ಕೊಡ್ತಾರೆ, ಹೊರತು ಅವರು ನಿಮಗಿಂದ ಖುಷಿಯಾಗಿ ಏನೂ ಕೊಡೋದಿಲ್ಲ. ತುಂಬ ಜನ ಯಾವುದೇ ಒಂದು ಹೊಸ ಹ್ಯಾಬಿಟ್ನ ಸ್ಟಾರ್ಟ್ ಮಾಡಬೇಕು ಅಂದರು ಅಥವಾ ಯಾವುದೇ ಒಂದು ಬ್ಯಾಡ್ ಹ್ಯಾಬಿಟ್ನ ನಿಲ್ಲಿಸ್ಬೇಕು ಅಂದ್ರೂ ಅವ್ರ ಕೈಲಿ ಅದನ್ನು ಮಾಡೋದಕ್ಕೆ ಆಗ್ತಿರೋದಿಲ್ಲ. ಅಂದರೆ ನಮ್ಮ ಬ್ರೈನು
ಒಂದ್ಸಲಿ ಥಿಂಕ್ ಮಾಡಿದ ತಕ್ಷಣ ಯಾವಾಗಲೂ ರಿಸಲ್ಟ್ ಮೇಲೆ ಫೋಕಸ್ ಮಾಡುತ್ತೆ ಹೊರತು ಪ್ರೋಸೆಸ್ ಮೇಲೆ ಯಾವತ್ತೂ ಫೋಕಸ್ ಮಾಡೋದೇ ಇಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನೀವೀಗ ಸ್ಮೋಕಿಂಗ್ನ ನಿಲ್ಲಿಸ್ಬೇಕು ಅಂತ ಇವತ್ತು ಡಿಸೈಡ್ ಮಾಡಿದ್ದೀರಂದರೆ ನಿಮ್ಮ ಬ್ರೈನ್ ಆಲ್ರೆಡಿ ನಾನು ಸ್ಮೋಕಿಂಗ್ನ ನಿಲ್ಲಿಸಿದ್ದೀನಿ ಅನ್ನೋ ಫೀಲ್ಗೆ ಹೋಗ್ಬಿಡುತ್ತೆ. ಸೊ ನಾನು ಸ್ಮೋಕಿಂಗ್ನ ನಿಲ್ಲಿಸಿದ್ರೆ ನನ್ನ ಹೆಲ್ತ್ ಸರಿ ಹೋಗ್ಬಿಡುತ್ತೆ, ನಂಗೆ ಇನ್ನು ಮುಂದೆ ಯಾವುದೇ ರೀತಿ ಹೆಲ್ತ್ ಇಶ್ಯೂಸ್ ಆಗೋದಿಲ್ಲ ಅನ್ನೋ ಫೀಲ್ ಬಂದ್ಬಿಡುತ್ತೆ. ಅದೇ ನೀವು ನೆಕ್ಸ್ಟ್ ಡೇ ಅದೇನೇ ಸ್ಟಾರ್ಟ್ ಮಾಡಬೇಕು ಅಂತ ಹೋದಾಗ ನಿಮ್ಮ ಬ್ರೈನ್ಗೆ ಮತ್ತೆ ಟ್ರಿಗರ್ ಪಾಯಿಂಟ್ನ ಮಾಡಿ ಸ್ಮೋಕ್ ಮಾಡೋ ಸಿಗ್ನಲ್ಸ್ನ ಕೊಡ್ತಾ ಇರುತ್ತೆ. ಯಾಕೆಂದರೆ ನಿಮಗೆ ಬ್ರೈನ್ಗೆ ಆಲ್ರೆಡಿ ರಿಸಲ್ಟ್ ಹತ್ರ ಹೋಗಿರುತ್ತೆ ಹೊರತು ಅದು ಇನ್ನೂ ನಿಮ್ಮ ಬ್ರೈನ್ದು ಪ್ರೋಸೆಸ್ಗೆ ಹೋಗೇ ಇರೋದಿಲ್ಲ. ಅದೇ ರೀತಿ ನೀವು ಯಾವುದೇ ಒಂದು ಹ್ಯಾಬಿಟ್ನ ಕ್ರಿಯೇಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಬ್ರೈನ್ ಆಲ್ರೆಡಿ ರಿಸಲ್ಟ್ ಬಗ್ಗೆ ಯೋಚನೆ ಮಾಡ್ತಾ ಇರುತ್ತೆ. ನಾನು ಈ ಬುಕ್ನ ಓದಿದರೆ ಇಷ್ಟು ವಿಷಯ ತಿಳ್ಕೊತೀನಿ, ನಾನು ಈ ಬುಕ್ನ ಓದೋದ್ರಿಂದ ನನಗೆ ಹೊಸ ವಿಷಯಗಳು ಎಷ್ಟು ಸಿಗುತ್ತೆ ಮತ್ತು ನನಗೆ ಒಂದು ಮೂಮೆಂಟ್ ಕ್ರಿಯೇಟ್ ಆಗುತ್ತೆ ಅಂತ ಯೋಚನೆ ಮಾಡುತ್ತೆ ಹೊರತು ಆ ಬುಕ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ ನಾನು ಯಾವ್ಯಾವ ಸ್ಟೆಪ್ನ ತೊಗೋಬೇಕು ಮತ್ತು ಅದನ್ನು ಕ್ರಿಯೇಟ್ ಮಾಡೋದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ ಮತ್ತು ಇದನ್ನು ಕನ್ಸಿಸ್ಟೆಂಟಾಗಿ ಹೇಗೆ ಮಾಡೋದು, ಹೀಗೆ ನಮ್ಮ ಬ್ರೈನ್ ಯಾವತ್ತೂ ಪ್ರೋಸೆಸ್ ಮೇಲೆ ಫೋಕಸ್ ಮಾಡೋದೇ ಇಲ್ಲ. ಒನ್ಸ್ ನಾವು ಆ ಹ್ಯಾಬಿಟ್ನ ಡಿಸೈಡ್ ಮಾಡಿದ ತಕ್ಷಣ ಅದರಿಂದ ರಿವಾರ್ಡ್ಗೆ ಹೋಗ್ತಿರೇ ಹೊರತು ನಾವು ಅದರಿಂದ ಅದಕ್ಕೆ ನಮಗೆ ಯಾವುದೇ ಕಾರಣಕ್ಕೂ ಹೊಸ ಹ್ಯಾಬಿಟ್ಸ್ನ ಕ್ರಿಯೇಟ್ ಮಾಡ್ಕೋಬೇಕಾದ್ರೆ ತುಂಬ ಕಷ್ಟ ಅಂತ ಫೀಲ್ ಆಗೋದು. ಅಂದರೆ ಈ ಅಟ್ರ್ಯಾಕ್ಷನ್ನ ನಮಗೆ ಹೇಗೆ ಬೇಕೋ ಹಾಗೆ ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು ಅಂದರೆ, ಜಸ್ಟ್ ಸಿಂಪಲ್ಲಾಗಿ ಒಂದು ರೂಲ್ನ ಫಾಲೋ ಮಾಡಿ. ನಿಮಗೆ ಇವಾಗ ಯಾವುದೋ ಒಂದು ಕೆಲಸ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಬಟ್ ನಿಮಗೆ ಅದನ್ನು ಮಾಡೋದಕ್ಕೆ ನಿಮ್ಮ ಬ್ರೈನು ನಿಮಗೆ ಸಪೋರ್ಟ್ ಮಾಡ್ತಿರೋದಿಲ್ಲ ಅಂತ. ಸೊ ಆವಾಗ ನೀವೇನು ಮಾಡಬೇಕು ಅಂದರೆ, ನೀವು ಆಲ್ರೆಡಿ ಈಗ ಇಷ್ಟಪಡ್ತಾ ಇರೋ ಒಂದು ಕೆಲಸನ ಅದ್ರ ಜೊತೆ ಸೇರಿ ಮಾಡೋದು. ಲೈಕ್ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ನಿಮಗೆ ಈಗ ಟ್ರಾವೆಲ್ ಮಾಡೋದು ಇಷ್ಟನೇ ಇರೋದಿಲ್ಲ, ನಿಮಗೆ ಟ್ರಾವೆಲ್ ಮಾಡಿದ್ರೆ ಒಂಥರ ಡಿಫ್ರೆಂಟ್ ಫೀಲ್ ಆಗ್ತಾ ಇರುತ್ತೆ. ಸೊ ನೀವು ಆ ಟೈಮಲ್ಲಿ ಟ್ರಾವೆಲ್ ಮಾಡೋ ಟೈಮಲ್ಲಿ ಆ ಥರ ವೀಡಿಯೋಸ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಿಮಗೆ ಮೂವಿ ನೋಡೋದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು ಅಂದರೆ ಟ್ರಾವೆಲ್ ಮಾಡೋ ಟೈಮಲ್ಲಿ ನೀವು ಮೂವಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ಟ್ರಾವೆಲ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಹೋಗಬೇಡಿ. ಆವಾಗ ಏನಾಗುತ್ತೆ ಅಂದರೆ, ನಿಮ್ಮ ಕಂಪ್ಲೀಟ್ ಡೈವರ್ಷನ್ನು ಟ್ರಾವೆಲ್ಲಿಂದ ಮೂವಿ ಕಡೆಗೆ ಶಿಫ್ಟ್ ಆಗುತ್ತೆ. ಆವಾಗ ನಿಮ್ಮ ಬ್ರೈನು ಮೂವಿನ ಅಟ್ರ್ಯಾಕ್ಟ್ ಮಾಡಿ ಅದ್ರ ಮೇಲೆ ಫೋಕಸ್ ಮಾಡುತ್ತೆ. ಸೊ ನಿಮ್ಮ ಟ್ರಾವೆಲಿಂಗ್ನ ಆದಷ್ಟು ಮರ್ತೋಗೋ ಫೀಲ್ನ ನಿಮಗೆ ಕೊಡುತ್ತೆ. ಅದೇ ರೀತಿ ನೀವೀಗ ಎಕ್ಸಸೈಸ್ ಮಾಡೋದಕ್ಕೆ ನಿಮಗೆ ಇಷ್ಟ ಇರೋದಿಲ್ಲ, ಬಟ್ ನಿಮಗೆ ಸಾಂಗ್ಸ್ನ ಕೇಳೋದಕ್ಕೆ ತುಂಬಾ ಇಷ್ಟ ಇರುತ್ತೆ. ಸೊ ಅವಾಗ ಏನು ಮಾಡಿ, ನೀವು ಎಕ್ಸಸೈಸ್ ಮಾಡೋ ಟೈಮಲ್ಲಿ ಸಾಂಗ್ಸ್ನ ಪ್ಲೇ ಮಾಡಿ ಅವಾಗ ಎಕ್ಸಸೈಸ್ ಸ್ಟಾರ್ಟ್ ಮಾಡಿ. ಸೊ ನಿಮಗೆ ಒಂದೊಂದು ಸಾಂಗ್ ಪ್ಲೇ ಆದಾಗಲೂ ನಿಮಗೆ ಅದರಲ್ಲಿರೋ ಫೀಲಿಂಗ್ಸ್ ಬರ್ತಾ ಇರುತ್ತೆ ಹೊರತು ನಿಮಗೆ ಎಕ್ಸಸೈಸ್ ಮಾಡೋ ನಿಮಗೆ ಟಯರ್ಡ್ನೆಸ್ ಆಗಲಿ ಇಲ್ಲ ಎಕ್ಸಸೈಸ್ ಮಾಡ್ತಾಯಿದ್ದೀನಿ ಅನ್ನೋ ಫೀಲಿಂಗ್ಸು ನಿಮಗೆ ಬರೋದಿಲ್ಲ. ಸೊ ಈಗ ಮಾಡೋದ್ರಿಂದ ನೀವು ನಿಮ್ಮ ಬ್ರೈನ್ ಮೇಲೆ ತುಂಬ ಸ್ಟ್ರೆಸ್ನ ಹಾಕ್ಕೊಳ್ಳೋದಿಲ್ಲ. ಸೊ ನಿಮಗೆ ಇಲ್ಲಿ ಬ್ರೈನ್ಗೆ ಏನಾಗ್ತಿದೆ ಅಂದರೆ, ನೀವು ಇಲ್ಲಿ ಸಾಂಗ್ ಕೇಳ್ತಿದ್ದೀರಾ ಅಥವಾ ನೀವು ಇಲ್ಲಿ ಮೂವಿ ನೋಡ್ತಿದ್ದೀರಾ ಅನ್ನೋ ಫೀಲ್ನ ಕೊಡುತ್ತೆ. ನಿಮಗೆ ಅಲ್ಲಿ ನಾನು ಜಿಮ್ನ ಮಾಡಿ ಕಷ್ಟಪಡ್ತಾ ಇದ್ದೀನಿ ಅನ್ನೋ ಫೀಲ್ ಆಗಲಿ ಇಲ್ಲ ನನಗೆ ಟ್ರಾವೆಲ್ ಮಾಡೋದ್ರಿಂದ ಕಷ್ಟ ಆಗುತ್ತೆ ಅನ್ನೋ ಫೀಲ್ನ ಅದು ನಿಮಗೆ ಫೀಲ್ ಆಗೋದಕ್ಕೆ ಬಿಡೋದಿಲ್ಲ. ಸೊ ಈ ರೀತಿ ಮಾಡೋದ್ರಿಂದ ನೀವು ನಿಮ್ಮ ಅಟ್ರ್ಯಾಕ್ಷನ್ನು ಉಳಿಸ್ಕೊತೀರಾ, ಅದೇ ರೀತಿ ನೀವು ಮಾಡಬೇಕು ಅನ್ನೋ ಕೆಲಸನೂ ಕಂಪ್ಲೀಟ್ ಮಾಡ್ಬೋದು. ಅಂದರೆ ಯಾವುದೇ ಒಂದು ಹ್ಯಾಬಿಟ್ನು ಅಟ್ರಾಕ್ಟಿವ್ ಮಾಡ್ಕೊಳ್ಳೋದು ಹೇಗೆ ಮತ್ತು ಅದನ್ನು ಕನ್ಸಿಸ್ಟೆಂಟಾಗಿ ಮಾಡೋದು ಹೇಗೆ ಅಂದರೆ, ನಾನು ಯೂಶಲಿ ಡಿಫ್ರೆಂಟ್ ವೇನ ಫಾಲೋ ಮಾಡ್ತೀನಿ. ಅದರಲ್ಲಿ ನಾನು ಮೊದಲನೇದು ಏನಂದರೆ, ಈಗ ನಾನು ಯಾವುದೇ ಒಂದು ಹ್ಯಾಬಿಟ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ ಅಥವಾ ನಾನು ಯಾವುದೇ ಒಂದು ಹ್ಯಾಬಿಟ್ನ ಕಂಟಿನ್ಯೂ ಮಾಡಬೇಕು ಅಂದರೆ ಆ ಹ್ಯಾಬಿಟ್ನ ಮಾಡೋದಕ್ಕೆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ನ ನಾನು ಚೂಸ್ ಮಾಡ್ತೀನಿ. ಲೈಕ್ ಫಾರ್ ಎಕ್ಸಾಂಪಲ್ಲು, ಈಗ ನಾನು ಎವ್ರಿಡೇ ನಾನು ಯೂಟ್ಯೂಬಲ್ಲಿ ವೀಡಿಯೋ ಮಾಡಬೇಕು ಅಂದರೆ ಒಂದು ಪ್ಲೇಸ್ನ ಚೂಸ್ ಮಾಡಿದ್ದೀನಿ. ಪ್ಲೇಸಲ್ಲೇ ಡೈಲಿ ವೀಡಿಯೋಸ್ನ ಮಾಡೋದ್ರಿಂದ ನನಗೆ ಆ ಪ್ಲೇಸ್ನ ನೋಡಿದ ತಕ್ಷಣ ನನಗೆ ಒಂದು ಕಂಫರ್ಟ್ ಫೀಲ್ ಆಗುತ್ತೆ ಮತ್ತು ನಾನು ಈ ಪ್ಲೇಸಲ್ಲೇ ವೀಡಿಯೋಸ್ ಮಾಡೋದ್ರಿಂದ ನನಗೆ ಅದೊಂದು ಹ್ಯಾಪಿ ಮೂಮೆಂಟ್ಸ್ನ ಕ್ರಿಯೇಟ್ ಮಾಡುತ್ತೆ ಮತ್ತು ನಾನು ವೀಡಿಯೋಸ್ನ ಮಾಡೋದಕ್ಕೆ ಅದು ನನಗೆ ಮೋಟಿವೇಟ್ ಮಾಡುತ್ತೆ. ಅದೇ ರೀತಿ ನಾನು ನನ್ನ ಪರ್ಸ್ನಲ್ ವರ್ಕ್ನ ಮಾಡಬೇಕು ಅಂದರೆ ಒಂದು ಪರ್ಸ್ನಲ್ ಸ್ಪೇಸ್ ಅಂತ ಇದೆ, ನಾನು ಅಲ್ಲಿ ಮಾತ್ರ ನನ್ನ ಪರ್ಸ್ನಲ್ ಜಾಬ್ನ ಮಾಡ್ತೀನಿ. ಅದೇ ರೀತಿ ನಾನೀಗ ಓದಬೇಕು ಅಂತ ಅಂದ್ಕೊಂಡ್ರೆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಂತ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಅದೇ ಪರ್ಟಿಕ್ಯುಲರ್ ಪ್ಲೇಸಲ್ಲೇ ಯಾವಾಗಲೂ ಓದ್ತೀನಿ. ನಾನೀಗ ಎಲ್ಲಾದರೂ ಎಂಜಾಯ್ ಮಾಡಬೇಕು ಅಂದರೆ ನಾನೀಗ ಎಂಜಾಯ್ ಮಾಡೋದಕ್ಕೆ ಅಂತ ಸೆಪ್ರೇಟಾಗಿ ಎಲ್ಲೋ ಒಂದು ಕಡೆ ಹೊರಗೆ ಹೋಗಿ ಬರೋದು ಇಲ್ಲ ಒಂದು ಲಾಂಗ್ ವಾಕ್ನ ತೊಗೊಳ್ಳೋದು, ಹೀಗೆ ಡಿಫ್ರೆನ್ಸ್ ಮಾಡ್ಕೊತ ಹೋಗ್ತಿರ್ತೀನಿ. ನನಗೆ ಅವಾಗ ಪ್ರತಿಯೊಂದು ಪ್ಲೇಸ್ನು ನಾನು ಒಂದೊಂದು ಆ್ಯಕ್ಟಿವಿಟಿಗೆ ನಾನು ಅಲೋಕೇಟ್ ಮಾಡಿದಾಗ ನನಗೆ ಆ ಪ್ಲೇಸ್ ನೋಡಿದಾಗ ನನಗೊಂದು ಹ್ಯಾಪಿ ಮೂಮೆಂಟ್ ಆಗಬೇಕು. ಸೊ ನಾನು ಆ ಪ್ಲೇಸಲ್ಲಿ ಕೂತ್ಕೊಂಡ್ರೆ ನನಗೆ ಈ ಹ್ಯಾಬಿಟ್ನ ನಾನು ಮಾಡ್ತಾಯಿದ್ದೆ, ಸೊ ನಾನು ಅದನ್ನೇ ಕಂಟಿನ್ಯೂ ಮಾಡಬೇಕು ಅನ್ನೋ ಫೀಲು ಆಟೋಮೆಟಿಕಲಿ ನನ್ನ ಬ್ರೈನು ನನಗೆ ಕೊಡ್ತಾ ಬರುತ್ತೆ. ಹ್ಯಾಬಿಟ್ನ ಅಟ್ರಾಕ್ಟಿವ್ ಮಾಡ್ಕೊಳ್ಳೋದಕ್ಕೆ ಸೆಕೆಂಡ್ ವೇ ಏನಿದೆ ಅಂದರೆ, ನಿಮಗೆ ಇನಿಷಿಯಲ್ ಡೇಸಲ್ಲಿ ನಿಮ್ಮ ಹ್ಯಾಬಿಟ್ಸು ಕಷ್ಟ ಆಯ್ತಾ ಬಂತು ಅಂದರೆ, ಸೊ ಅದ್ರ ಜೊತೆಗೆ ನೀವು ಆಲ್ರೆಡಿ ಏನು ಖುಷಿಪಟ್ಟು ಮಾಡ್ತಿರ್ತೀರೋ ಅದನ್ನು ಎರಡನ್ನೂ ಮರ್ಜ್ ಮಾಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನಾನು ಆಗಲೇ ಹೇಳ್ದಂಗೆ ನಿಮ್ಗೆ ಈಗ ಟ್ರಾವೆಲ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ ಅಂದರೆ ಆ ಟ್ರಾವೆಲ್ ಮಾಡೋ ಟೈಮಲ್ಲಿ ಮೂವಿ ನೋಡೋದೋ ಇಲ್ಲ ಸಾಂಗ್ಸ್ನ ಕೇಳೋದನ್ನೋ ಸ್ಟಾರ್ಟ್ ಮಾಡಿ.
ಮಾಡ್ತಿರ್ತೀರ, ನಿಮಗೆ ವರ್ಕಲ್ಲಿ ತುಂಬ ಸ್ಟ್ರೆಸ್ ಫೀಲ್ ಆಗ್ತಿದೆ, ನಿಮಗೆ ವರ್ಕ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಿದೆ ಅಂದರೆ ವರ್ಕ್ ಮಧ್ಯದಲ್ಲಿ ಒಂದು ಬ್ರೇಕ್ನ ತೊಗೊಳ್ಳೋದು, ಇಲ್ಲ ವರ್ಕ್ ಮಧ್ಯದಲ್ಲಿ ಕಾಫಿ ಕುಡ್ತಾ ಕೆಲಸ ಮಾಡೋದು, ಈ ಥರ ಮಾಡಿ. ಆವಾಗ ನಿಮ್ಮ ಬ್ರೈನು ವರ್ಕ್ ಮಾಡೋದ್ರಿಂದ ಕಾಫಿ ಕುಡಿಯೋದ್ರ ಕಡೆಗೆ ಶಿಫ್ಟ್ ಆಗುತ್ತೆ. ಆವಾಗ ನಿಮ್ಗೊಂದು ಮಿನಿ ಬ್ರೇಕ್ನ ಸಿಕ್ತಂಗೆ ಆಗುತ್ತೆ. ಸೊ ಆವಾಗ ನಿಮಗೆ ಏನೇ ಸ್ಟ್ರೆಸ್ ಇದ್ರೂ ಅದು 1% ಕಮ್ಮಿ ಆದರೆ ನಿಮಗೆ ಮತ್ತೆ ಕೆಲಸ ಮಾಡೋದಕ್ಕೆ ಒಂದು ಬೂಸ್ಟ್ ಅಂತ ಕೊಡುತ್ತೆ. ಅದೇ ರೀತಿ ನೀವು ಯಾವುದೋ ಒಂದು ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿರ್ತೀರ, ನಿಮಗೆ ಫ್ಯಾಕ್ಟ್ರಿಲಿ ಕೆಲಸ ಮಾಡೋದಕ್ಕೆ ಇಷ್ಟ ಆಗ್ತಾ ಇರೋದಿಲ್ಲ, ಬಟ್ ನೀವಾದರೂ ಮಾಡ್ತಾ ಇರ್ತೀರಾ ಅಂದಾಗ ನೀವು ಆ ಫ್ಯಾಕ್ಟ್ರಿ ಕೆಲಸನ ಡೈವರ್ಟ್ ಮಾಡ್ಕೊಳ್ಳೋದಕ್ಕೆ ಅದ್ರ ಜೊತೆಗೆ ನಿಮಗೆ ಆಲ್ರೆಡಿ ಏನು ಇಷ್ಟ ಇರುತ್ತೋ ಆ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನೀವೀಗ ಫ್ಯಾಕ್ಟ್ರಿ ಕೆಲಸ ಮಾಡೋ ಟೈಮಲ್ಲೇ ನಿಮಗೆ ಮೊಬೈಲ್ನ ನೋಡೋದಕ್ಕೆ ಪರ್ಮಿಷನ್ ಇತ್ತು ಅಂದರೆ ನೀವು ಅಲ್ಲೊಂದು ಪಾಡ್ಕ್ಯಾಸ್ಟ್ ನೋಡಿ. ಅವಾಗ ಆ ಪಾಡ್ಕ್ಯಾಸ್ಟ್ನ ನೋಡ್ತಿದ್ರೆ ನಿಮಗೆ ಇಲ್ಲಿ ಕೆಲಸ ಮಾಡೋದು ಮರ್ತೋದ್ರೂ ನೀವು ಅದನ್ನು ಡೈವರ್ಟ್ ಮಾಡಿಕೊಂಡು ಅವಾಗ ನಿಮಗೆ ಕೆಲಸ ಮಾಡೋದಕ್ಕೂ ಈಸಿ ಅನಿಸುತ್ತೆ. ನೀವು ಆಮೇಲೆ ಪಾಡ್ಕ್ಯಾಸ್ಟ್ ನೋಡೋದು ನಿಮಗೆ ಹ್ಯಾಪಿ ಮೂಮೆಂಟ್ನ ಕ್ರಿಯೇಟ್ ಮಾಡೋದ್ರಿಂದ ನಿಮಗೆ ಅಷ್ಟೊಂದು ಫೀಲ್ ಆಗೋದಿಲ್ಲ. ಈಗ ನಿಮ್ಮ ಹ್ಯಾಬಿಟ್ಸ್ಗೆ ತಕ್ಕನಾಗಿರೋವಂಥ ಒಂದು ಫ್ರೆಂಡ್ ಸರ್ಕಲ್ನ ಬಿಲ್ಡ್ ಮಾಡಿ. ಲೈಕ್ ಫಾರ್ ಎಕ್ಸಾಂಪಲ್ ಹೇಳ್ದಂಗೆ ನಿಮ್ಗೆ ಇವಾಗ ಪಾಡ್ಕ್ಯಾಸ್ಟ್ ನೋಡೋದ್ರಲ್ಲಿ ಇಂಟ್ರೆಸ್ಟ್ ಇತ್ತು ಅಂದರೆ ನಿಮ್ಮ ಸುತ್ತಮುತ್ತನೂ ಪಾಡ್ಕ್ಯಾಸ್ಟ್ ನೋಡೋ ಜನಗಳನ್ನ ಸಿಕ್ಕಿದ್ರೆ ಅವ್ರ ಜೊತೆ ಫ್ರೆಂಡ್ಶಿಪ್ನ ಮಾಡಿ, ಅವ್ರ ಜೊತೆ ಕಾನ್ವರ್ಸೇಷನ್ನ ಬಿಲ್ಡ್ ಮಾಡಿ. ನೀವು ಆವಾಗ ನಿಮ್ಮ ಪಾಡ್ಕ್ಯಾಸ್ಟ್ನ ಅವ್ರ ಜೊತೆ ಡಿಸ್ಕಸ್ ಮಾಡ್ಬೋದು. ಆವಾಗ ನಿಮಗೆ ನಿಮ್ಮಲ್ಲಿರೋ ನಾಲೆಡ್ಜ್ನ ಅವ್ರ ಜೊತೆ ಶೇರ್ ಮಾಡಿದಾಗ ನಿಮಗೆ ಅದೊಂದು ಕಂಫರ್ಟ್ ಬೇಸ್ನ ಕ್ರಿಯೇಟ್ ಮಾಡುತ್ತೆ. ಅದೇ ರೀತಿ ಇವಾಗ ಅವ್ನ ಪಾಡ್ಕ್ಯಾಸ್ಟ್ ನೋಡಿದಾಗ ಅವನ್ನ ಏನೋ ಒಂದು ಹೊಸ ವಿಷಯ ಕಲಿತ, ಸೊ ಅವ್ನು ಅದನ್ನು ಶೇರ್ ಮಾಡ್ತಾನೆ. ಮತ್ತು ನೀವು ಪಾಡ್ಕ್ಯಾಸ್ಟ್ ನೋಡಿದಾಗ ಯಾವುದೋ ಒಂದು ಹೊಸ ವಿಷಯನ ಕಲ್ತಿರ್ತೀರ, ಅದನ್ನು ನೀವು ಶೇರ್ ಮಾಡಿ. ಸೊ ಹೀಗೆ ಒಂದು ನೆಟ್ವರ್ಕು ಬೆಳೆಯುತ್ತೆ. ಅದೇ ರೀತಿ ನಿಮ್ಮ ನಾಲೆಡ್ಜು ಶೇರ್ ಆಗುತ್ತೆ. ಆವಾಗ ನಿಮಗೆ ಆ ಪಾಡ್ಕ್ಯಾಸ್ಟ್ನ ನೋಡೋದಕ್ಕೆ ಮತ್ತು ಅದ್ರ ಜೊತೆ ನೀವೇನು ಕೆಲಸ ಮಾಡ್ತಿದ್ದೀರೋ ಅದನ್ನು ನೋಡೋದಕ್ಕೆ ಒಂದು ಅಟ್ರಾಕ್ಟಿವ್ ಪಾಯಿಂಟ್ ಅಂತ ಸಿಗುತ್ತೆ. ಈ ರೀತಿ ಒಂದೊಂದೇ ವಿಷಯನ ನಾವು ಪ್ಯಾರಲಲ್ ಮಾಡ್ಕೊಂಡು ಹೋಗೋದ್ರಿಂದ ನಾವು ನಮ್ಮ ಹ್ಯಾಬಿಟ್ಸ್ನ ಜೊತೆಗೆ ನಾವು ಮಾಡಬೇಕು ಅಂದ್ಕೊಂಡಿರೋ ಕೆಲಸನೂ ಎರಡನ್ನೂ ಅಟ್ರಾಕ್ಟಿವ್ ಮಾಡಿಕೊಂಡು ನಾವು ಅದನ್ನು ಕಂಟಿನ್ಯೂ ಮಾಡ್ಬೋದು. ಸಿಂಪಲ್ಲಾಗಿ ಹೇಳಬೇಕು ಅಂದರೆ ನೀವು ಯಾವುದೇ ಒಂದು ಆ್ಯಕ್ಟಿವಿಟಿನ ಸ್ಟಾರ್ಟ್ ಮಾಡಬೇಕು ಅಂದರು, ಅಥವಾ ನೀವು ಯಾವುದೇ ಒಂದು ಹ್ಯಾಬಿಟ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂದರು, ಅಥವಾ ಯಾವುದೋ ಒಂದು ಬ್ಯಾಡ್ ಹ್ಯಾಬಿಟ್ನ ನಿಲ್ಲಿಸ್ಬೇಕು ಅಂದ್ರೂ ಅದರಲ್ಲಿ ಮೊದಲನೇದು ಕೆಲಸ ನೀವು ಮಾಡ್ಬೇಕು ಅಂದ್ಕೊಂಡಿರೋದು ಅದನ್ನು ಮಾಡೋದ್ರಿಂದ ನನಗೆ ಎಂಡ್ ರಿಸಲ್ಟಲ್ಲಿ ನಾನು ಯಾವ ರಿಸಲ್ಟ್ಗೆ ನಾನು ಅಟ್ರಾಕ್ಟಿವ್ ಆಗ್ತಾಯಿದ್ದೀನಿ ಅಂತ. ನಾನು ಆಗಲೇ ಹೇಳ್ದಂಗೆ ನೀವೀಗ ಒಂದು ಸ್ಮೋಕಿಂಗ್ನ ಬಿಟ್ಟರೆ ನಿಮ್ಮ ಸುತ್ತಮುತ್ತ ಇರೋರು, ನಿಮ್ಮ ಫ್ಯಾಮಿಲಿ ಎಲ್ಲರೂ ನಿಮಗೆ ಒಂದಾಗ್ತಾರೆ ಅನ್ನೋ ಒಂದು ಅಟ್ರಾಕ್ಟಿವ್ ಪಾಯಿಂಟ್ನ ನೀವು ಇಟ್ಕೋಬೇಕು. ಸೊ ನೀವು ಅದನ್ನೇ ಫೋಕಸ್ಡಾಗಿ ಇಟ್ಕೊಂಡು ನೀವೀಗ ಸ್ಮೋಕ್ ಮಾಡೋದನ್ನು ನಿಲ್ಲಿಸ್ಬೋದು. ಇಲ್ಲ ನಾನು ಒಂದು ಫೈನಾನ್ಷಿಯಲ್ ಫ್ರೀಡಮ್ ಆಗಬೇಕು, ನಾನು ಈ 30 ವರ್ಷಕ್ಕೆ ನಾನು ಇಂಡಿಪೆಂಡೆಂಟ್ ಆಗಬೇಕು, ನಾನು ಜಾಬಿಂದ ಆಚೆ ಬರಬೇಕು ಅನ್ನೋ ಒಂದು ಫೈನಾನ್ಷಿಯಲ್ ಗೋಲ್ನ ಇಟ್ಕೊಂಡು ನೀವು ಅದಕ್ಕೆ ಏನೇನು ಕೆಲಸ ಮಾಡಬೇಕೋ ಅದನ್ನೆಲ್ಲ ಮಾಡ್ಕೊಳ್ತಾ ಬರ್ತಿದ್ರೆ ನಿಮಗೆ ಅಲ್ಲಿ ಪ್ರತಿ ಸಲ ನೀವು ಅಟ್ರಾಕ್ಟ್ ಆಗ್ತಾನೆ ಹೋಗ್ತೀರಾ. ಯಾಕಂದರೆ ನಿಮ್ಮ ಕೈಲಿ ದುಡ್ಡು ನೋಡೋದ್ರಿಂದ ನೀವು ಅಟ್ರಾಕ್ಟ್ ಆಗ್ತೀರಾ. ಸೊ ನಿಮಗೆ ಅದೇ ಹ್ಯಾಬಿಟ್ನ ಕ್ರಿಯೇಟ್ ಮಾಡಿಕೊಂಡು ಅದನ್ನೇ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಫೋಕಸ್ ಇರುತ್ತೆ. ಸೊ ನೆಕ್ಸ್ಟ್ ಟೈಮ್ ಯಾವುದೇ ಒಂದು ಹ್ಯಾಬಿಟ್ನ ಕ್ರಿಯೇಟ್ ಮಾಡೋದಕ್ಕಿಂತ ಮುಂಚೆ ಅದರಲ್ಲಿರೋ ಒಂದು ಅಟ್ರಾಕ್ಟಿವ್ ಪಾಯಿಂಟ್ನ ತೊಗೊಂಡು ನಿಮ್ಮ ಬ್ರೈನ್ಗೆ ಅದನ್ನು ಫೀಡ್ ಮಾಡ್ಕೊತಾ ಬನ್ನಿ. ಆವಾಗಷ್ಟೇ ನೀವು ಒಂದು ಯಾವುದೇ ಒಂದು ಹ್ಯಾಬಿಟ್ನ ಕ್ರಿಯೇಟ್ ಮಾಡಿ ಲಾಂಗ್ ಟರ್ಮಲ್ಲಿ ನೀವು ಅದನ್ನು ರನ್ ಮಾಡೋದಕ್ಕಾಗುತ್ತೆ. ಸೊ ಥ್ಯಾಂಕ್ ಯು.